ಆನಂದ್, ಯಾಕೆ ಡಲ್ ಆಗಿದ್ಯಾ? ಅಲ್ಲ, ಎಲ್ಲರೂ ಖುಷಿ ಪಡೋ ವಿಷಯ ನಡೆಯುವಾಗ ನೀನ್ ನೋಡಿದ್ರೆ ಮುಖ ಹೀಗೆ ಇಟ್ಕೊಂಡಿದ್ಯಾ? ನಿಜವಾಗ್ಲೂ ಡಲ್ ಆಗಿದ್ಯಾ ಅಥವಾ ನನಗೆ ಬಿಸ್ಕೆಟ್ ಹಾಕಕ್ ನೋಡ್ತಿದ್ಯಾ? ಅಯ್ಯೋ, ಬಿಸ್ಕೆಟು ಇಲ್ಲ, ಪೆಪ್ಪರ್ಮೆಂಟು ಇಲ್ಲ ಕಣಚಿನ. ನಾನು ನಂಬಿ ಒಬ್ಬರು ಇನ್ವೆಸ್ಟರ್ ಬಂದಿದ್ರಲ್ಲ, 100 ಕೋಟಿ ಇನ್ವೆಸ್ಟ್ ಮಾಡೋದಕ್ಕೂ ರೆಡಿ ಇದ್ರಲ್ಲೇ. ಅದ್ರ ಬಗ್ಗೆ ಕೆಲಸಗಳು ನಡೀತಾ ಇತ್ತು. ಆದರೆ ಈಗ ಗೆಳೆಯ ಈ ಥರ ನಿರ್ಧಾರ ಮಾಡ್ಬಿಟ್ನಲ್ಲ, ಇವನ್ನ ಬಿಟ್ಟು ನಾನು ಎಲ್ಲೂ ಹೋಗೋಕ್ಕಾಗಲ್ಲ. ನನ್ನ ಪರಿಸ್ಥಿತಿ ಅಡಕತ್ರೆಯಲ್ಲಿ ಸಿಕ್ಕಾಕೊಂಡಿರೋ ಅಡಿಕೆ ಥರ ಆಗೋಗಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಚಿನ್ನ. ಏನ್ ಮಾಡೋದು ಅಂದ್ರೆ ಆ ಇನ್ವೆಸ್ಟರ್ಸ್ ಹೇಳ್ಬಿಡು ಆಗಲ್ಲ ಅಂತ. ಅದ್ರಲ್ಲೇನಿದೆ ಚಿನ್ನ? ನೀನೇ ಈ ಮಾತು ಹೇಳ್ತಾ ಇರೋದು? ಇಲ್ಲ, ನನ್ ದೆವ್ವ ಹೇಳ್ತಿರೋದು. ನಾನೇ ಅಲ್ವಾ ಹೇಳ್ತಿರೋದು. ಲೇ ಚಿನ್ನ, ಯಾಕೆ ಇಷ್ಟೊಂದು ರೈಸ್ ಆಗ್ತಾ ಇದೆಯಾ? ಅಲ್ಲ, ಅಷ್ಟು ಸಲೀಸಾಗಿ ನನ್ನ ಪರ ಓಟ್ ಹಾಕ್ಬಿಟ್ಟಲ್ಲ, ಅದಕ್ಕೆ ಹಂಗಂದೆ ಅಷ್ಟೇ. ನನಗೆ ಗೊತ್ತಿಲ್ವಾ, ಯಾರಿಲ್ಲ ಅಂದ್ರೂ ನೀನ್ ಬದುಕ್ತೀಯ. ಆದ್ರೆ ಡುಮ್ಮ ಸರಿ ಇಲ್ಲ ಅಂದ್ರೆ ನಿನ್ ಕೈಲಿ ಇರಕ್ಕಾಗಲ್ಲ. ಆನಂದ್, ಮೊದ್ಲ ಇನ್ವೆಸ್ಟರ್ಸ್ಗೆ ಫೋನ್ ಮಾಡಿ ವಿಷಯ ಹೀಗೀಗೆ ಅಂತ ಹೇಳ್ಬಿಡು. ಏನ್ ಚಿನ್ನ, ನನಗೆ ಇಷ್ಟೊಂದು ಸಪೋರ್ಟಿವ್ ಆಗ್ಬಿಟ್ಟಿದ್ಯಾ? ನಾನು ಸಪೋರ್ಟಿವ್ ಆಗಿರೋದು ನಿನಗಲ್ಲ, ಡುಮ್ಮಂಗೆ. ನೋಡಾನಂದ್, ಡುಮ್ಮಂಗೆ ಈಗ ನಿನ್ನ ಅಗತ್ಯ ಇದೆ. ಇಂಥ ಟೈಮಲ್ಲಿ ನೀನು ಅವನ ಜೊತೆ ಇರಬೇಕು. ಅವನ ಜೊತೆ ಬಿಟ್ಟು ಬೇರೆಯವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ ಹೋಗಿದ್ದಿದ್ರೆ ನಾನೇ 2 ಬಿಟ್ಟು ಮನೇಲಿ ಕುತ್ಕೊಂತಿದ್ದೆ. ಏನು ಬೇಕಾಗಿಲ್ಲ, ಡುಮ್ಮನ್ ಜೊತೆ ಹೋದ್ರೆ ಮಾತ್ರ ಸರಿ ಅಂತ. ಇರ್ಲಿ ಬಿಡು ಚಿನ್ನ, ನೀನು ಅವನಿಗೆ ಸಪೋರ್ಟ್ ಮಾಡಿದ್ರೆ ನನಗೆ ಮಾಡ್ದಂಗೆನೆ. ಇಷ್ಟು ಸಪೋರ್ಟಿವ್ ಆಗಿದ್ಯಾ, ಇಷ್ಟು ಮಾರಲ್ ಸಪೋರ್ಟ್ ಕೊಡ್ತಾ ಇದೆಯಲ್ಲ, ನನ್ನ ಮಗನ ಒಂದೇ ಉಸಿರಿಗೆ ಮೌಂಟ್ ಎವರೆಸ್ಟ್ ಹತ್ಬಿಡ್ತೀನಿ ನೋಡು. ಹಲೋ, ಇದು ಸ್ವಲ್ಪ ಓವರ್ ಆಯ್ತು. ಒಂದೇ ಉಸಿರಲ್ಲಿ ಮೌಂಟ್ ಎವರೆಸ್ಟ್ ಹತ್ತು ಬಿಡ್ತಾನಂತ. ಮೊದಲು ಇಲ್ಲಿರೋ ಫಸ್ಟ್ ಫ್ಲೋರ್ ಹತ್ತು ಸಾಕು, ನೋಡೋಣ. ಅವತ್ತೇನೋ ಸ್ವಲ್ಪ ಮಂಡಿ ನೋವು ಅಂದೆ, ಅವತ್ತಿಂದ ಇದೇ ಹಿಡ್ಕೊಂಡ್ಬಿಟ್ಟಿದ್ಯಾ? ಸರಿ, ಈಗ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಸರ್ ನಮಸ್ಕಾರ. ನಾನು ಆ ಸ್ಟಾರ್ಟಪ್ನ ಮುಂದುವರಿಸಲ್ಲ ಸರ್, ಡ್ರಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ರಲ್ಲ, ತುಂಬ ಥ್ಯಾಂಕ್ಸ್. ಅಬ್ಬಾ, ತಲೆ ಮೇಲೆ ದೊಡ್ಡ ಭಾರ ಇಳ್ದಂಗಾಯ್ತು ಚಿನ್ನ. ಆನಂದ, ಅಮ್ಮ, ಏನಪ್ಪ ಇಷ್ಟು ದೊಡ್ಡ ಕೆಲಸನ ಇಷ್ಟು ಸಲೀಸಾಗಿ ಬಿಟ್ಬಿಡ್ತೀನಿ ಅಂತಿದೆಯಲ್ಲ? ನಿನ್ ಪಾಲಿಗೆ ಇದು ದೊಡ್ಡ ಅವಕಾಶ, ಇದನ್ನೇ ಕಳ್ಕೊತಿದೆಯಲ್ಲ. ಆಗಿದ್ಮೇಲೆ ಏನಕ್ಕೆ ನಾವು ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು? ಬನ್ನಿ ನಮ್ಮ ಜೊತೆ ಮರ್ಜಾಗಿ ಅಂತ ಭಿಕ್ಷೆ ಬಿಡ್ಬೇಕು ಅವ್ರ ಹತ್ರ? ನಾವು ಚಾನ್ಸೇ ಇಲ್ಲ, ಅದ್ರ ಅಗತ್ಯ ನನಗಿಲ್ಲ. ಅವರಿಂದ ಏನ್ರಿ ಸಿಗೋದು ನಮ್ಗೆ? ನೋಡ್ತಾ ಇರಿ, ಅವರು ಶುರು ಮಾಡ್ತಿರೋ ಈ ಹೊಸ ಬಿಸ್ನೆಸ್ ಹೇಗೆ ಕಡೆ ಮಲಗುತ್ತೆ ಅಂತ. ಅವ್ರ ಪಾಲ್ಗೆ ಇದು ರೈಸ್ ಅಲ್ಲ, ಎಕ್ಸಾಕ್ಟ್ ಡೌನ್ಫಾಲ್ ಈಗ ಶುರು ಆಗ್ತಾ ಇದೆ. ಎಷ್ಟು ಮೇಲಿಂದ ಬೀಳ್ತಾರೋ ಅಷ್ಟೇ ಸರಿಯಾಗಿ ಏಟ್ ತಿಂತಾರೆ. ಈ ಸ್ಟಾರ್ಟ್ಅಪ್ಗಳ ಹಣೆ ಬರ ನನಗೆ ಗೊತ್ತಿಲ್ವಾ? ಬರ್ಬೇಕಾದ್ರೆ ಹೀಗೆ ಜೋರಾಗಿ ಸೌಂಡ್ ಮಾಡ್ಕೊಂಡು ಬರೋದು, ಆಮೇಲೆ ಸದ್ದೆ ಇಲ್ದಂಗೆ ಕಳೆದೋಗೋದು. ದುರ್ಬಿನ್ ಹಾಕೊಂಡು ಹುಡುಕ್ಬೇಕಾಗತ್ತೆ ಎಲ್ಲೋದ್ರಪ್ಪ ಇವರು ಅಂತ. ಸೊ ಡೋಂಟ್ ವರಿ, ಆರಾಮಾಗಿರಿ. ಏನಿದ್ರು ನಾನು ನೋಡ್ಕೋತೀನಿ. ಸರಿ ಸರ್, ನೋಡೋಣ. ನೀವಿನ್ ನೋಡ್ಬೋದು. ನಾವಿನ್ ಬರ್ತೀವಿ. ಜೈ ಬ್ರೋ, ಆ್ಯಕ್ಚುಲಿ ನೀನು ಬಿಗ್ ಬ್ರೋನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀಯಾ. ನೀನು ಮಾಡ್ತಾ ಇರೋದು ತಪ್ಪು ಅಂತ ನಿನ್ಗೆ ಆದಷ್ಟು ಬೇಗ ಗೊತ್ತಾಗತ್ತೆ. ಇವನೊಬ್ಬ ಆ 4 ಜನ ಕಳಿಸ್ದೆ, ಇವಾಗ ಇವನ್ ಶುರು ಹಚ್ಕೊಂಡು. ಏನೋ ನಿನ್ನ ಸಮಸ್ಯೆ? ನನಗೆ ಬುದ್ಧಿ ಹೇಳಕ್ ಬರ್ಬೇಡಪ್ಪ, ನೀನಿನ್ನೂ ಅಷ್ಟು ಬೆಳೆದಿಲ್ಲ. ನನಗೆ ಗೊತ್ತೋ, ನಿನಗೆ ನನಗಿಂತ ಜಾಸ್ತಿ ಅವನಂದ್ರನೇ ಇಷ್ಟ. ಅದಕ್ಕೆ ಗ್ಯಾಪ್ ಸಿಕ್ತಾಗೆಲ್ಲ ಉಪದೇಶ ಕೊಡಕ್ಕೆ ಬರ್ತೀಯ. ನೋಡ, ನಿನ್ನ ಉಪದೇಶದ ಪುಸ್ತಕದ ಬದನೆಕಾಯಿನ ನಿನ್ನ ಹತ್ರನೇ ಇಟ್ಕೋ. ನಾನು ಯಾರ ಮಾತನ್ನು ಕೇಳಲ್ಲ. ಅಂಥವ್ರು ಸಿಗೋದು ತುಂಬಾ ಕಷ್ಟ. ದುರ್ಬಿನ್ ಹಾಕಿ ಹುಡುಕಿದ್ರು ಅಂಥವ್ರು ಸಿಗಲ್ಲ ಇವತ್ತು. ಅವಳ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ನಿಜಮ್ಮ, ನಮ್ಮ ಡುಮ್ಮನೂ ಅಷ್ಟೇ, ತುಂಬಾ ಒಳ್ಳೆ ಮನಸ್ಸು. ಅವಳಿಗೆ ತಕ್ಕನಾಗಿದ್ದಾನೆ. ಯಾರು ಹೆಚ್ಚು ಯಾರು ಕಮ್ಮಿ ಅಂತಾನೆ ಹೇಳಕ್ಕಾಗಲ್ಲ. ತಕಡಿಗೆ ಹಾಕಿದ್ರೆ ಇಬ್ರು ಸರಿ ಸಮ ತೂಗ್ತಾರೆ. ಒಟ್ನಲ್ಲಿ ಮಾಡಿಸಿದ ಜೋಡಿ ಅವ್ರದ್ದು. ಸಾಮಾನ್ಯವಾಗಿ ಮನೆಗೆ ಸೊಸೆಯಾಗಿ ಬರೋಳು ಬರೇ ಸೊಸೆಯಾಗಿ ಉಳ್ಕೊಂಡ್ಬಿಡ್ತಾಳೆ. ಆದ್ರೆ ಇವಳು ಹಾಗಲ್ಲ,
ಮನೆ ಮಗಳಾಗ್ಬಿಟ್ಟಿದ್ದಾಳೆ. ಎಷ್ಟು ಹೊಂದಾಣಿಕೆ, ಏನು ಸಂಸ್ಕಾರ. ಬೂತ್ ಕನ್ನಡಿ ಹಾಕಿ ಹುಡುಕಿದ್ರು ಅವಳಲ್ಲಿ ಒಂದೇ ಒಂದು ಕೊಂಕ ಕಾಣಿಸಲ್ಲ. ಹೆಣ್ಣನ್ನ ಭೂಮಿಗೆ ಹೋಲಿಸ್ತಾರೆ. ನಮ್ಮ ಭೂಮಿಕಾ ಆ ಹೋಲಿಕೆ ಥರನೇ ಇದ್ದಾಳೆ. ಭೂಮಿ ತೂಕದವಳವಳು. ನಿಜ ಅಮ್ಮ. ಸುಮ್ಮನೆ ಹೇಳಬೇಕು ಅಂತಲ್ಲ, ನನ್ನ ಸೊಸೆ ಅಂತ ನಾನು ಹೇಳ್ಕೊತಾ ಇಲ್ಲ. ಒಬ್ಬ ವ್ಯಕ್ತಿಯಾಗಿ ನನ್ಗಳು ತುಂಬಾ ಇಷ್ಟ ಆಗ್ತಾಳೆ, ಮನಸ್ಸಿಗೆ ತುಂಬಾ ಹತ್ರ ಆಗ್ತಾಳೆ. ಅಂಥವಳನ್ನ ಬಾಳ ಸಂಗಾತಿಯಾಗಿ ನಮ್ ಗುಂಡು ಪಡ್ಕೊಂಡಿದ್ದಾನಲ್ಲ, ಅವನು ಏನೋ ಯಾವುದೋ ಪುಣ್ಯ ಮಾಡಿದಾನೆ ಅಂತಾನೆ ಅನ್ಸುತ್ತೆ. ಅವನು ಹಾಲಾದ್ರೆ ಇವಳು ಜೇನು. ಹಾಲಲ್ಲಿ ಜೇನು ಬೆರ್ತ ಹಾಗೆ ಇಬ್ರು ಒಬ್ರಲ್ಲೊಬ್ರು ಬೆರ್ತ್ಬಿಟ್ಟಿದ್ದಾರೆ. ಬೇರೆ ಅನ್ನೋ ಮಾತೇ ಇಲ್ಲ. ನಿಜ ಅಮ್ಮ. ಅವಳು ನಮ್ಮ ಹತ್ರನೂ ಹಾಗೆ ಇರ್ತಾಳೆ. ನಮ್ಮನ್ನು ತಮ್ಮವರು ಅನ್ನೋ ಥರ ನೋಡ್ಕೋತಾಳೆ, ಪ್ರೀತಿ ತೋರಿಸ್ತಾಳೆ, ಕಾಳಜಿ ವಹಿಸ್ತಾಳೆ, ತನ್ನ ಜೊತೆ ಇರೋರೆಲ್ಲ ಸಂತೋಷವಾಗಿರ್ಬೇಕು ಅಂತ ಬಯಸ್ತಾಳೆ. ಆ ಗುಣ ಎಲ್ರಿಗೂ ಬರಲ್ಲ. ಹೌದಮ್ಮ, ನಾನು ಗಮನಿಸಿದ್ದೀನಿ. ಅವಳಲ್ಲಿ ಹೊರಗೊಂದು ಒಳಗೊಂದು ಇಲ್ಲ. ಕೊಟ್ರೆ ಪರಿಶುದ್ಧವಾದ ಪ್ರೀತಿ, ಅದರಲ್ಲಿ ಯಾವ ಸ್ವಾರ್ಥನೂ ಇಲ್ಲ, ಬರೀ ಪ್ರೀತಿ ಮಾತ್ರನೇ. ಈಗ ಉದಾಹರಣೆಗೆ ನಮ್ಮ ಮಲ್ಲಿನ ತಗೋ. ಅವಳು ಎಲ್ಲೋ ಇದ್ದೋಳು, ನಮ್ಮಲ್ಲಿ ಬಂದ್ಲು, ನಮ್ಮ ಮನೆಯವಳಾದ್ಲು. ಹಾಗೆ ನೋಡಿದ್ರೆ ಅವರಿಬ್ರು ಸಂಬಂಧದಲ್ಲಿ ವಾರಗಿತ್ತಿಯರು. ಆದ್ರೆ ಅವರು ಆ ಥರ ಇಲ್ಲ, ಅಮ್ಮ ಮಗಳ ಥರ ಇದ್ದಾರೆ. ಭೂಮಿಕಾ ಅವಳನ್ನ ಮಗಳ ಥರನೇ ಪ್ರೀತಿ ಮಾಡ್ತಾಳೆ. ಮಲ್ಲಿ ಅವಳನ್ನ ತಾಯಿ ಥರನೇ ಗೌರವ ಕೊಡ್ತಾಳೆ. ಎಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗೆ. ಆಗ್ಲೇ ಹೇಳಿದಾಗೆ ನನ್ನ ಸೊಸೆ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಇದೆ. 1000 ಒಬ್ಳು ಅವಳು.